ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಒಂದು ಅಲ್ಗೆಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಉಷಾ ಮಿಷಿನ್ ಅಲ್ಗೆ ತೋರಿಸ್ತಾ ಇದ್ದೀನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ಸೊ ಅಲ್ಗೆ ಹಾಕೊಳ್ಬೋದಾ ಮಿಷಿನ್ಗೆ ಅಂತ ಹೇಳ್ಬಿಟ್ಟು. ಸೊ ಹಾಕೊಳ್ಬೋದು. ಈಗ ಸ್ಟ್ಯಾಂಡ್ ಚೆನ್ನಾಗಿತ್ತು ಅಂದರೆ ನೀವು ಆರಾಮಾಗಿ ಅಲ್ಗೆನ ಕೆಳಗಡೆ ಒಂದು 2-3 ಸ್ಕ್ರೂ ಕೊಟ್ಟಿರ್ತಾರೆ. ಸೊ ಬಿಚ್ಚಿಬಿಟ್ಟು ನೀವು ಆರಾಮಾಗಿ ಅಲ್ಗೆನ ಹಾಕೊಂಡು ವರ್ಕ್ ಮಾಡ್ಕೊಳ್ಬೋದು. ಆಮೇಲೆ ಕಳೆದ ಒಂದು ವೀಡಿಯೋ ಮಾಡಿದ್ರು ಸುಮಾರು ಜನ ಕೇಳಿದ್ರಿ, ಬೇರೆ ಅಲ್ಗೆಗೆ ಬೇರೆ ಸ್ಟ್ಯಾಂಡ್ ಹಾಕ್ಕೊಳ್ಬೋದಾ, ಬೇರೆ ಇಟ್ಟು ಕೂರಿಸ್ಬೋದಾ ಅಂತ ಸುಮಾರು ಜನ ಕ್ವಶನ್ ಕೇಳಿದ್ರಿ. ಅಂದರೆ ಕೂರಿಸ್ಬೋದು, ಬಟ್ ಏನಂದರೆ ಸ್ವಲ್ಪ ಗ್ಯಾಪ್ ಬಿಡುತ್ತೆ ಅಂತ ಅಷ್ಟೇ ಹೇಳೋದು. ಅಂದರೆ ಆ ಒಂದು ಮಿಷಿನ್ಗೆ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರಲ್ವಾ, ಸೊ ಸ್ವಲ್ಪ ಹೆಚ್ಚು ಕಮ್ಮಿ 1 ಇಂಚು ಚಿಕ್ಕದು 1 ಇಂಚು ದೊಡ್ಡದು ಅಂತ ಮಾಡಿರ್ತಾರೆ. ಆ ಕಂಪ್ನಿಗೆ ಏನು ಫೆಸಿಲಿಟೀಸ್ ಬೇಕು ಸ್ವಲ್ಪ ಚೇಂಜ್ ಮಾಡಲಿಕ್ಕೆ, ಸೊ ಆ ಥರ ಅವರು ಸ್ವಲ್ಪ ಅವ್ರದ್ದೇ ಒಂದು ಮಾಮೂಲಿ ಈಗ ಅವರೊಂದು ಸಿಗ್ನೇಚರ್ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಒಂಥರ ವೆರೈಟಿಯಾಗಿ ಮಾಡ್ಕೊಂಡಿರ್ತಾರಲ್ವಾ. ಸೊ ಆವಾಗ ನಾವು ಬೇರೆ ಅಲ್ಲಿಗೆ ಬೇರೆ ಮಿಷಿನ್ನ ಕೂರಿಸಿದಾಗ ಸ್ವಲ್ಪ ಗ್ಯಾಪ್ ಬಿಡುತ್ತೆ. ಕೂರಿಸ್ಬೋದು, ಏನು ತೊಂದರೆ ಇಲ್ಲ. ದೊಡ್ಡ ಮಿಷಿನ್ಗೆ ಈಗ ಸಾಮಾನ್ಯವಾಗಿ ಅಲ್ಲಿಗೆ ಕಿತ್ತೋಯ್ತು ಅಂದಾಗ ನಾವು ಬೇರೆ ಅಲ್ಲಿಗೆ ಹಾಕ್ತೀವಲ್ವ, ಆವಾಗ ಕುತ್ಕೊಳ್ಳುತ್ತೆ, ಅದೇನು ತೊಂದರೆ ಇಲ್ಲ. ಬಟ್ ಅಂದರೆ ಸ್ವಲ್ಪ ಗ್ಯಾಪ್ ಬಿಡುತ್ತೆ ಅಂತ ಅಷ್ಟೇ. ಈಗ ಡರ್ಬಿ ಅಲ್ಲಿಗೆ ಇಟ್ಟರೆ ಕ್ಲಿಯರಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಕೂಡ ಗ್ಯಾಪ್ ಬಿಡೋದಿಲ್ಲ. ಮೆರಿಟ್ ಇಟ್ಟರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಕೂಡ ಗ್ಯಾಪ್ ಬಿಡೋಲ್ಲ. ಅದೇ ನಾವು ಮೆರಿಟ್ಗೆ ಹೋಗ್ಬಿಟ್ಟು ಡರ್ಬಿ ತೊಗೊಂಬಂದಾಗ ಸೊ ಕೂತ್ಕೊಳ್ಳೋಲ್ಲ, ಸ್ವಲ್ಪ ಗ್ಯಾಪ್ ಬಿಡುತ್ತೆ, ಸೈಡಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಬಿಡುತ್ತೆ ಅಷ್ಟೇ. ನೀವು ಯಾವ್ದು ಮಿಷಿನ್ ಯಾವ್ದು ಬೇಕಾದ್ರೂ ಹಾಕೊಳ್ಳಿ, ಸ್ವಲ್ಪ ಗ್ಯಾಪ್ ಬಿಡುತ್ತೆ ಅಂತ ಅಷ್ಟೇ. ಕೆಲವ್ರಿಗೆ ಮಿಷಿನ್ ಅಂತ ಅಂದಮೇಲೆ ಕರೆಕ್ಟಾಗಿರಬೇಕು ಅನ್ನೋದು ಕೆಲವ್ರ ಮೈಂಡ್ ಇರುತ್ತೆ. ಇನ್ನು ಕೆಲವ್ರಿಗೆ ಬಂದುಬಿಟ್ಟು ಕೆಲವರು ಗ್ಯಾಪ್ ಎಲ್ಲ ಬಿಡೋದಕ್ಕೆ ಇಷ್ಟನೇ ಆಗಲ್ಲ. ಸೊ ಆ ಥರನೂ ಇರ್ತಾರೆ. ಇನ್ನು ಕೆಲವರು ಇದ್ರ ಪರವಾಗಿಲ್ಲ ನಮಗೇನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಕೂಡ ಆ ಥರ ಕೂಡ ಇರ್ತಾರೆ. ಏನು ತೊಂದರೆ, ನೀವು ಬೇಕಾದ್ರೆ ಗ್ಯಾಪ್ ಇಟ್ಟರು ನಾವು ಹೊಲ್ಕೊತೀವಿ ಅಂದರೆ ಆರಾಮಾಗಿ ಹೊಲ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇವತ್ತು ನಾನು ನಿಮಗೆ ಉಷಾ ಮಿಷಿನ್ದು ಅಲ್ಲಿಗೆ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಕೂಡ ಕೇಳಿದ್ರಿ, ಅಲ್ಲಿಗೆ ಮೇಡಮ್ ಎಷ್ಟಾಗುತ್ತೆ, ನಮ್ಮದು ಅಲ್ಲಿಗೆ ಹೋಗ್ಬಿಟ್ಟಿದೆ ಅಂತ ಸುಮಾರು ಜನ ಕೇಳಿದ್ರಿ. ಹಂಗಾಗಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿಗೆನ. ಸೊ ಬನ್ನಿ, ವಿಡಿಯೋ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನೋಡಿ, ಇನ್ನು ಈ ಅಲ್ಲಿಗೆ ತೋರಿಸ್ತಾ ಇದ್ದೀನಲ್ವಾ, ನೋಡಿ ಇದೇ ಅಲ್ಲಿಗೆನೆ ನಿಮಗೆ ಉಷಾ ಮಿಷಿನ್ ಅಲ್ಲಿಗೆ ಬಂದುಬಿಟ್ಟು ಈ ಥರ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಫೋಲ್ಡಿಂಗು ಕೂಡ ಬರುತ್ತೆ, ನಾನು ಅದನ್ನು ಕೂಡ ತೋರಿಸ್ತೀನಿ. ನೋಡಿ ಈ ಥರ ಕೆಲವರು ಫೋಲ್ಡಿಂಗ್ನ ಲೈಕ್ ಮಾಡ್ತಾರೆ, ಕೆಲವರು ಫೋಲ್ಡಿಂಗ್ ಲೈಕ್ ಮಾಡಲ್ಲ. ನೋಡಿ ಇಲ್ಲಿಗೆ ನಿಮಗೆ ಫೋಲ್ಡಿಂಗ್ ಬರುತ್ತೆ, ಸ್ವಲ್ಪ ಉದ್ದನೂ ಬರುತ್ತೆ. ನೀವು ಬೇಕಾದ್ರೆ ಉದ್ದ ಏನಾರ ಕಟ್ ಮಾಡ್ಕೊಳ್ಳೋಂಗಿದ್ರೆ ಅಲ್ಲೇ ಕುತ್ಕೊಂಡು ನೀವು ಕಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ ನಿಮಗೆ ಈ ಥರ ಗ್ಯಾಪ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಇಟ್ಕೊಳ್ಳೋಕ್ಕೆ, ಸೊ ಇದು ಉಷಾ ಮಿಷಿನ್ಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಬೇರೆ ಮಿಷಿನ್ಗೆ ಅಂತೂ ಕೂಡ ಕೂತ್ಕೊಳ್ಳೋದೆ ಅಂದರೆ ಸ್ವಲ್ಪ ಗ್ಯಾಪ್ ಬಿಡ್ಬೋದು ಅಷ್ಟೇ. ಸೈಡಲ್ಲಿ ಈ ಥರ ಸೈಡ್ಗಳಲ್ಲಿ ಸ್ವಲ್ಪ ಗ್ಯಾಪ್ ಬಿಡುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನೂ ತೊಂದರೆ ಇಲ್ಲ. ಮಿಷಿನ್ ತುಂಬ ಚೆನ್ನಾಗಿದೆ, ವೈಟು. ಸೊ ಈ ಥರ ವೈಟ್ ಅಲ್ಗೆಗಳ ಮೇಲೆ ನಿಮ್ಗೆ ಏನೇ ಒಂದು ಕೆಳಗಡೆ ಸೂಜಿ ಬೀಳಿಸ್ಬೋದು, ಏನೇ ಬೀಳಿಸಿದ್ರು ಕೂಡ ಮಣಿ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಸ್ವಲ್ಪ ಏನಾದ್ರು ಕಲರ್ ಬ್ಲ್ಯಾಕ್ ಕಲರ್, ಸಾಮಾನ್ಯವಾಗಿ ಅಲ್ಗೆಗಳು ವೈಟೇ ಬರೋದು. ಸೊ ಬ್ಲ್ಯಾಕ್ ಎಲ್ಲ ಮಿಕ್ಸ್ ಬಂತು ಅಂದರೆ ಸೂಜಿ ಬಿದ್ದರೆ ಕ್ಲಿಯರಾಗಿ ಕಾಣಿಸೋದಿಲ್ಲ. ಈ ಥರ ವೈಟ್ ಅಲ್ಲಿಗೆಯಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕು ಅಂದರೆ ಫೋಲ್ಡಿಂಗ್ ಹಿಂಗೆ ಇಟ್ಕೊಂಡು ಕೂಡ ನೀವು ಕಟ್ ಮಾಡ್ಕೊಳ್ಬೋದು, ಹೊಲ್ಕೊಳ್ಬೋದು. ಸೊ ಬೇಡ ಅಂತ ಅಂದರೆ ನೋಡಿ ಈ ಥರ ಮಡ್ಚ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು. ಆರಾಮಾಗಿ ಮಿಷಿನ್ ಅಲ್ಲಿಗೆ ಹಾಕ್ಕೊಳ್ಬೋದು. ಎಲ್ಲ ಇಲ್ಲೇ ನಿಮಗೆ ಇವೆಲ್ಲ ನಿಮಗೆ ಸೆಟ್ಟಿಂಗ್ ಇರುತ್ತೆ, ಬರೀ ಜಸ್ಟ್ ಕೂರಿಸ್ಕೊಳ್ಳೋದು. ಇನ್ನು ಉಲ್ಟಾ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಉಲ್ಟಾ ಬಂದುಬಿಟ್ಟು ನೋಡಿ ಈ ಥರ ಇರುತ್ತೆ. ಈ ಒಂದು ಬ್ರೌನ್ ಕಲರ್ ಶೇಪಲ್ಲಿ, ಅಂದರೆ ಬ್ರೌನ್ ಕಲರಲ್ಲಿ ಇರುತ್ತೆ ನಿಮ್ಗೆ, ಈ ಥರ ಶೇಪಲ್ಲಿ ಇರುತ್ತೆ. ಉಲ್ಟಾ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದು ಫೋಲ್ಡಿಂಗು, ನೋಡಿ ಈ ಥರ ಕೊಟ್ಟಿರ್ತಾರೆ. ನಿಮ್ಗೆ ಬೇಕು ಅಂದರೆ ಫೋಲ್ಡ್ ಮಾಡ್ಕೊಳ್ಬೋದು. ಸೊ ಫೋಲ್ಡಿಂಗ್ ಇಲ್ದಿರೋ ಅಲ್ಗೆಗಳು ಕೂಡ ಬರುತ್ತೆ, ತುಂಬ ಜನ ಲೈಕ್ ಮಾಡ್ತಾರೆ. ಸೊ ಇದು ನಿಮಗೆ ಈ ಒಂದು ಕಲರಲ್ಲಿ ಇರುತ್ತೆ, ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸುಮಾರು ಜನ ಫೋಲ್ಡಿಂಗ್ ಲೈಕ್ ಮಾಡ್ತಾರೆ ಅಲ್ಗೆಗಳನ್ನ, ಕೆಲವರು ಫೋಲ್ಡಿಂಗ್ ಲೆಸ್ ಕೂಡ ಆಯ್ಕೆ ಮಾಡ್ತಾರೆ. ಸೊ ನಿಮ್ಗೆ ಯಾವ್ದು ಬೇಕೋ ಅನುಕೂಲನೋ ಅದನ್ನು ಹಾಕ್ಕೊಳ್ಬೋದು. ಸೊ ಚೆನ್ನಾಗಿದೆ ವೈಟ್ ಕಲರಲ್ಲಿ ಉಷಾ ಮಿಷಿನಲ್ಲಿಗೆ, ಯಾವುದಕ್ಕೆ ಬೇಕಾದರೂ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೋದು. ಸೊ ಇದು ಬಂದುಬಿಟ್ಟು ನಿಮಗೆ 1,500 ಬೀಳುತ್ತೆ ಅಲ್ಲಿಗೆ. ನಿಮಗೆ ಕೊರಿಯರ್ ಚಾರ್ಜ್ ಕೂಡ ಸಪ್ರೇಟ್ ಇರುತ್ತೆ, ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ನೋಡಿದರೆ ಅಲ್ವಾ ಅಲ್ಲಿಗೆನ ನೀವು. ಸೊ ಅಲ್ಲಿಗೆ ಬಂದುಬಿಟ್ಟು ನಿಮಗೆ 1,500 ಬೀಳುತ್ತೆ. ಸೊ ನಿಮಗೆ ಕೊರಿಯರ್ ಚಾರ್ಜ್ ಬಂದುಬಿಟ್ಟು ಸಪ್ರೇಟ್ ಇರುತ್ತೆ. ಸೊ ನಿಮಗೆ ಒಂದು ಅಲ್ಲಿಗೆ ಮಾತ್ರನೇ 1,500 ಇರುತ್ತೆ. ನಿಮಗೆ ಬೇಕು ಅಂತಂದರೆ 500 ರೂಪಾಯಿ ಕೊಟ್ಬಿಟ್ಟು ಅಡ್ವಾನ್ಸ್ನ ಮಾಡ್ಕೊಳ್ಳಿ. ಸೊ ನಿಮಗೆ ಕೊರಿಯರ್ ಮಾಡಬೇಕಾದ್ರೆ ಅಮೌಂಟ್ ಹೇಳ್ತೀವಲ್ವ, ಕೊರಿಯರ್ಗೆ ನೀವು ಅಮೌಂಟ್ನ ಹಾಕಬೇಕಾಗುತ್ತೆ. ಸೊ ಆವಾಗ ನೀವು ಫುಲ್ ಪೇಮೆಂಟ್ ಮಾಡಿದ್ರು ಆಯಿತು. ಸೊ ಇಷ್ಟೇನೇನು ಮೆಥಡ್ ಏನಿಲ್ಲ. ಸೊ ಅಲ್ಲಿಗೆ ಬಂದುಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರಿ, ಮತ್ತು ಇನ್ನೂ ಕೆಲವೊಂದಷ್ಟು ಅಡುಗೆಗಳಿದ್ದಾವೆ. ಸೊ ಇವತ್ತು ನಾನು ನಿಮಗೆ ತೋರಿಸಿರೋದು ಬಂದುಬಿಟ್ಟು ಉಷಾ ಮಿಷಿನ್ ಅಲ್ಲಿಗೆ. ನಿಮಗೆ ಬೇರೆ ಇನ್ನೂ ಒಂದು ಅಲ್ಲಿಗೆ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ನ ಮಾಡ್ತೀನಿ. ಸೊ ಇವಾಗ ಬಂದುಬಿಟ್ಟು ಈ ಅಲ್ಲಿಗೆ ಬಂದುಬಿಟ್ಟು 1,500 ಉಷಾ ಮಿಷಿನ್ಗೆ ಆರಾಮಾಗಿ ಹಾಕ್ಕೊಳ್ಬೋದು, ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ಗ್ಯಾಪ್ ಬಿಡುತ್ತೆ ಅಷ್ಟೇ. ಸೊ ಇನ್ನೊಂದು, ನಾವು ಹೊಲಿಬೇಕಾದ್ರೆ ಸೈಡಲ್ಲಿ ಏನಾರ ಚೂರು ಸ್ಕ್ರ್ಯಾಚಸ್ ಆಗಿದ್ರು ಕೂಡ ಕೆಲವೊಂದ್ಸಲಿ ನಾವು ಹೊಲಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದ್ರ ಬದಲು 1,500 ಆರಾಮಾಗಿ ಹಾಕ್ಕೊಂಡು ವರ್ಕ್ನ ಮಾಡ್ಕೊಂಡು. ಇನ್ನು ವಿಡಿಯೋನ ನೋಡಿದ್ರಿ ಅಲ್ವಾ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.